ಎಲೆಕ್ಷನ್ ಡೇ ಅವತ್ತು ಅದಕ್ಕೆ ಮುಂದೆ ಏನು ವೈಲೆನ್ಸ್ ಆಗಬಾರದು, ಅಧ್ಯಕ್ಷ ಬರ್ತಾರೆ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ದೇ ಹ್ಯಾವ್ ಟು ಸ್ಪೀಕ್. This is the structure of administration. Many of even staff do not understand the difference between this part and this part. This is the left hand of the election mechanism. This is the right hand of the election mechanism. And ರೋಲ್ ರೆಡಿ ಮಾಡೋದು ಇವರು, ಅದೇ ಇದು ಮಾಡೋದು ಇವರು. ಅದರಿಂದಾಗಿ ಅವತ್ತು ರೋಲ್ ಪ್ರಾಬ್ಲಮ್ ಅಂತ ಅಂದ್ರೆ ಇವ್ರಿಗೆ ಏನು ಗೊತ್ತಿರೋದಿಲ್ಲ, ಜನ ಜಡ ಮಾಡ್ತಾರೆ, ಬಟ್ ದೇ ವೋಂಟ್ ಏಬಲ್ ಟು ಆನ್ಸರ್ ಎನಿಥಿಂಗ್ ಆಕ್ಚುಲಿ. ಅದ್ರಂತ ಏನಪ್ಪ ಅವ್ರು ಪಬ್ಲಿಕ್ ಏನು ಗೊತ್ತಾಗ್ತದೆ ಅವ್ರಿಗೂ, ಅವ್ರು ಹೇಳ್ತಾರೆ ನೀವೇ ಎಲೆಕ್ಷನ್ ಮಾಡ್ತಾರೆ ಏನೋ ಮಾಡ್ತಾರೆ, ಇವ್ರಿಗೆ ಏನು ಗೊತ್ತಿರೋದಿಲ್ಲ ಸರ್, ನಮ್ಗೆ ಏನು ಗೊತ್ತಿರೋದು ಅಂತ ಹೇಳ್ತಾರೆ, ಯಾರು ನಂಬೋದಿಲ್ಲ. ಅದು ಯಾಕೆ ಮಾಡಿದೆ ಅಂದ್ರೆ ಇಬ್ಬರು ಯಾಕೆ ಡಿಬೇಟ್ ಮಾಡಿದೆ ಅಂದ್ರೆ ಇಬ್ಬರು ಒಂದೇ ಅಂದ್ರೆ ಅವರು ಎಲೆಕ್ಷನ್ ಪ್ರಾಸೆಸ್ ಅಲ್ಲಿ ಏನ್ ಬೇಕು ಮಾಡ್ಬೋದು, ಅದರಿಂದಾಗಿ ಡಿಬೇಟ್ ಮಾಡಿದ್ದಾರೆ. He has to conduct election as per the list given by him, and the person who prepares the list cannot conduct elections. That is how they divided it. But the third part, ಯಾರು ಜನ ಬರ್ತಾರೋ ಎಕ್ಸಿಕ್ಯೂಟಿವ್ ಪವರ್ ಮಾಡ್ಲಿಕ್ಕೆ ಆಫೀಸರ್ಸ್ ಇದ್ದಾರೆ. ದೇ ಗೋ ಥ್ರೂ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅಂದ್ರೆ ಇಫ್ ಯು ವಾಂಟ್ ಟು ಹ್ಯಾವ್ ಸಮ್ ಅಥಾರಿಟಿ ಆರ್ ಪವರ್, ಯು ಆರ್ ಸಪೋಸ್ ಬಿ ಸೆಲೆಕ್ಟೆಡ್ ಟು ಎ ಕಾಂಪಿಟೇಟಿವ್ ಪ್ರಾಸೆಸ್. ಕ್ವಾಲಿಫಿಕೇಶನ್ ಇರಬೇಕು ನಿಮ್ಗೆ. ಬಟ್ ದಿಸ್ ಈಸ್ ಫಾರ್ ಲೆಜಿಸ್ಲೇಟಿವ್ ಆಕ್ಟ್ ಮಾಡ್ಲಿಕ್ಕೆ, ಯಾವ ಕಾನೂನುಗಳಿಗೆ ನಾವು ಮಾಡ್ಲಿಕ್ಕೆ ಸೆಲೆಕ್ಟ್ ಮಾಡ್ತಾರಲ್ಲ. ಸೊ ದಿ ಎಲೆಕ್ಷನ್ ಪ್ರಾಸೆಸ್ ಎಕ್ಸ್ಪೆಕ್ಟ್ಸ್ ದಟ್ ನಿಜವಾಗ್ಲೂ qualified or people who are natural leaders should come up as the representative, or he is called a representative of the people. Andre he should be representing the wishes and the will of the people. Again ಅರ್ಥೇನಂದ್ರೆ it should be a proper procedure that 10 ಜನ ಅಂದ್ರೆ 10 ಜನ ಏನು ಹೇಳ್ತಾರೋ ಮೆಜಾರಿಟಿ, ಆ ಮೆಜಾರಿಟಿ ಏನು ಹೇಳುವುದು ಮೇಲೆ ಬರಬೇಕು. ಅಂದ್ರೆ ಸಪೋಸ್ there is a group of 10 people, ಅದರಲ್ಲಿ 8 ಜನ ಒಳ್ಳೆಯವರು, ಇಬ್ಬರು ಗುಂಡ ನಿಂತ್ಕೊಂಡ್ಬಿಡೋಣ. ರೆಪ್ರೆಸೆಂಟೇಷನ್ ಆಗೋದು 8 ಜನ ಹೇಳ್ತಾರೆ ಮೆಜಾರಿಟಿ ಮೇಲೆ ಬರಬೇಕು, ನಾಟ್ ದ ಮೈನಾರಿಟಿ. ಬಟ್ ನಮಗೆಲ್ಲ ಗೊತ್ತಿರುವಾಗ ಮೆನಿ ಟೈಮ್ಸ್ ಏನಾಗ್ತದೆ ಅಂದ್ರೆ ಮೈನಾರಿಟಿ ಅವರು ಫೋರ್ಸ್ ಆಗಿ ಮೇಲೆ ಬರ್ತಾರೆ. ಬಿಹಾರ್ ಎಲ್ಲ ಹೇಳ್ತಾ ಇರ್ಬೋದು ಕ್ಯಾಪ್ಟನ್ ಎಲೆಕ್ಷನ್ ಗನ್ ಪಾರ್ಟಿಗೆ ವೋಟ್ ಮಾಡಬಾರ್ದು ಹೇಳೋದು. ಅದಕ್ಕೋಸ್ಕರ ದೇ ಬ್ರಾಟ್ ದಿಸ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್. ಇದರಲ್ಲಿ 3 ಅಂಶ ಇದೆ. ಒನ್ ಇಸ್ ದಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಅಂದ್ರೆ ಆಲ್ ದ ಕ್ಯಾಂಡಿಡೇಟ್ ಅವರೊಬ್ಬರ ಎಲ್ಲ ಒಂದೇ. ಅದು ಒಂದು ಸ್ಟ್ರಿಕ್ಟ್ ಆಗಿ ಅವ್ರು ಡಿಸೈಡ್ ಮಾಡ್ತಾರೆ. ಏನ್ ಹೇಳ್ತಾರೆ ಜಸ್ಟ್ ಬಿಕಾಸ್ ಲಾಸ್ಟ್ ಟೈಮ್ ನೀವು ಪ್ರೈಮ್ ಮಿನಿಸ್ಟರ್ ಆಗಿದೆ ಅಂದ್ರೆ ಈ ಟೈಮ್ ನೀವು ನೋ ಅಡ್ವಾಂಟೇಜ್ ಫಾರ್ ಯು, ಯು ಶಲ್ ಬಿ ಕನ್ಸಿಡರ್ಡ್ ಈಕ್ವಲ್ ವಿತ್ ಅದರ್ ಕ್ಯಾಂಡಿಡೇಟ್ಸ್. ಯಾಕೆ ಇಂಪಾರ್ಟೆಂಟ್? ಸಪೋಸ್ ಅದು ಕೊಡಲಿಲ್ಲ ಅಂದ್ರೆ ಹೊಸವರ ಎಲೆಕ್ಟ್ ಆಗೋದಿಲ್ಲ. ಅಲ್ಲಿ ಯಾರು ಇರ್ತಾರೆ MP ಅಂತ ಹೋಗ್ತಾರೆ, MLA ಆಗುತ್ತೆ ಅಂದ್ರೆ ಹೊಸವರು ಯಾರು ಬರಲ್ಲ. ಅದರಿಂದಾಗಿ ವೆನ್ ಯು ಕಮ್ ಫಾರ್ ಎಲೆಕ್ಷನ್ ಯು ವಿಲ್ ಬಿ ಕನ್ಸಿಡರ್ಡ್ ಆನ್ ಪಾರ್ ವಿತ್ ಎವ್ರಿಬಡಿ ಎಲ್ಸ್. ದಟ್ ಇಸ್ ವೈ ದರ್ ಇಸ್ ಅ ಲಿಮಿಟ್ ಆಫ್ 10 lakh rupees ಇನ್ ಎಲೆಕ್ಷನ್. ಮೇಲೆ ಖರ್ಚು ಮಾಡೋಕ್ಕಾಗಲ್ಲ. ಮತ್ತು ಒಬ್ಬರಿಗೆ ಬೇಕಾದ್ರೆ ಪರ್ಮಿಷನ್ ಕೊಡೋದು, ಒಬ್ಬರು ಪರ್ಮಿಷನ್ ಕೊಡೋದು ನಮ್ಗೆ ಆದೇಶ ಇದೆ. ಇಫ್ ಯು ಆರ್ ಗಿವಿಂಗ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ಮೀಟಿಂಗ್, ಆ ಪ್ಲೇಸ್ ಎತ್ತಾರು ಕೊಡಬೇಕು. ಇನ್ನೊಂದು ಕಾನೂನು ಇದೆ, ಕೋಡಿಂಗ್ ನೀವು ಅವ್ರಿಗೆ ಬಾಡೆ ಕೊಡ್ತೀರಂದ್ರೆ ಎಲ್ಲರಿಗೂ ಸಿಕ್ಕ ಚೆಕ್ ಕೊಡ್ಬೇಕು. ಅದರಿಂದ ಯಾರಿಗಿಂತ ದುಡ್ಡಿದೆಯೋ ಅವ್ರನ್ನ ಮೊದಲು ಬುಕ್ ಮಾಡ್ಬಿಡೋದು, ಒಂದು ತಿಂಗಳು ಕೂಡ ಎಲ್ಲರಿಗೂ ಸ್ಲಾಟೇ ಕೊಡೋದಿಲ್ಲ, ಆ ಥರ ಇರಬಾರ್ದು. ಸಪೋಸ್ somebody has more money, it should not have advantage. That is why the limit has been put. Level playing field. Second is free election. ಅಂದ್ರೆ whatever a person want to vote, tomorrow you want to vote, you should be able to vote. You should not be stopped by anybody. ಅವ್ರಿಗೂ ಕೆದರಿ ಕೊಡಬಾರದು ಯಾರು. You should not be induced. That's why I say that it should be free will. ದುಡ್ಡು ಕೊಟ್ಟು ನಾವು ಮಾಡಬೇಕು, ಪ್ರಾಮಿಸ್ ಮಾಡಿ ಮಾಡೋದು, all those things should not be there. Third is fair. Fair ಅಂದ್ರೆ ನಮ್ಮ ಪ್ರಾಸೆಸ್, ಎಲೆಕ್ಷನ್ ಪ್ರಾಸೆಸ್ should be very fair. ಅಂದ್ರೆ ಎಲ್ಲರಿಗೂ ಪೋಲಿಂಗ್ ಬೂತ್ ಎಲ್ಲಿ ಹೋಗ್ತಾರೆ ಪಕ್ಕದಲ್ಲಿ ಇರಬೇಕು. ಆಲ್ ಶುಡ್ ಬಿ ಗಿವನ್ ದ ಪ್ರೊಸೀಜರ್. ಅದಕ್ಕೋಸ್ಕರ ಫ್ಯಾಮಿಲಿ ಮಾಡ್ತಾ ಇದ್ವಿ, ಎಲ್ಲರಿಗೂ ವೋಟಿಂಗ್ ರೈಟ್ ಕೊಡ್ತಾ ಇದ್ವಿ, ಫೇರ್ ಚಾನ್ಸ್ ಕೊಡ್ತಾ ಇದ್ವಿ. ದಿಸ್ ಆರ್ ದ 3 things. ಇದು 3ರಲ್ಲಿ ಮಾತ್ರ ಕೊಡ ಪಡೆದಿದೆ. ಸಮ್ ಆಫ್ ದಿ ಕ್ಲಾರಿಫಿಕೇಶನ್ ವಿಚ್ ಯು ಲೈಕ್ ಟು ನೋ. ರೈಟ್ ಹ್ಯಾಂಡ್ ಅಲ್ಲಿ ಲೆಕ್ಕ ಇಟ್ಕೊಳ್ತಾರೆ. ಒಂದು ಟಾಟಾ ಸುಮೋ 1 ದಿವಸ 1,500 ರೂಪಾಯಿ, 10 ದಿವಸ 15,000 ಅಂತ ಲೆಕ್ಕ ಮಾಡ್ತಾರೆ. ಅವಾಗ ಲೆಕ್ಕ ಮಾಡ್ತಾ ಹೋಗುವಾಗ ಯಾವಾಗ 10 ವರ್ಷ ಬರ್ತದೋ ಏನ್ ಮಾಡ್ತಾರೆ, ನೋ ಮೋರ್ ಪರ್ಮಿಷನ್ ಟು ಯು. ನಾವು ಅದಕ್ಕೋಸ್ಕರ 6 ವರ್ಷ ಸೀಮಿತ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಈ ವಾಂಟೆಡ್ ಟು ಲಿಮಿಟ್ ಟು 6. ಆಮೇಲೆ ಸ್ವಲ್ಪ ಹೇಳಿದ್ರು ಇಲ್ಲ ನಾವು ಬೇರೆ ಕ್ಯಾಂಪೇನ್ ಮಾಡೋದೇ ಇಲ್ಲ, ಕಾರಲ್ಲಿ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಪರ್ಮಿಷನ್ ಕೊಡಿ, 10 ಲಕ್ಷ ಬಂದ್ಮೇಲೆ ಬಿಟ್ಬಿಡ್ತೀವಿ. ಸೊ ಅವ್ರು ಹೇಳಿದ್ರೆ ನ್ಯಾಯ ಇತ್ತು, ಅದನ್ನ ಏನ್ ಮಾಡಿದ್ವಿ. ಈ ಒಂದು ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್, ಯಾರ ಹತ್ರ ಮಾಡಲ್ಲ, ಬಟ್ ಗಿವಿಂಗ್ ರೆಸ್ಪೆಕ್ಟ್ ಟು ದರ್ ಒಪಿನಿಯನ್ ಯು ಎಕ್ಸ್ಟೆಂಡ್ ಇಟ್. ನಾವು ಎಷ್ಟು ಬೇಕು ಗಾಡಿ ಇಟ್ಕೊಳ್ಳಿ, ಬಟ್ ನಾವು ಲೆಕ್ಕ ನಮ್ಮ ಕ್ಲಾಕ್ ಆನ್ ಆಗಿದೆ ಈಗ. ಎಲ್ಲ ಸ್ಯಾಟರ್ಡೇಸ್ ಮೇಲೆ 121 ಫೈಟ್ ನಮ್ಮ ಕಡೆ ಯಾರೆಷ್ಟು ಖರ್ಚು ಮಾಡ್ತೇವೆ ಅಂದ್ರೆ ಈ ಡೀಟೇಲ್ಸ್ ಇದೆ. ಸೊ ಆ ಡೀಟೇಲ್ಸ್ ಹೋಗ್ತಾ ಇದೆ, ಯಾರು 10 lakhs ಕ್ರಾಸ್ ಮಾಡ್ತಾ. ಇನ್ಫ್ಯಾಕ್ಟ್ ಒಬ್ಬರು ವ್ಯಕ್ತಿಗೆ ನಾವು ಒಂದು 8.5 lakhs ಸೀಸ್ ಮಾಡಿದ್ವಿ ಮೆಟೀರಿಯಲ್. ಆಲ್ರೆಡಿ ಅವ್ರಿಗೆ 8.59 ಬಂತು. ಈಗ ಇನ್ನು 1,01,000 ಮಾತ್ರ ಖರ್ಚು ಮಾಡ್ಬೋದು ಅವರು. ಯಾರೋ ಸೀಸ್ ಮಾಡಿದ್ರಲ್ವಾ, ಒಂದು JDS ಕ್ಯಾಂಡಿಡೇಟ್ ವರ್ಣ JDS ಕ್ಯಾಂಡಿಡೇಟ್ ವರ್ಣ ಆಲ್ರೆಡಿ 8.5 ಬುಕ್ ಆಯ್ತು ಅವ್ರಲ್ಲಿ.
So you can only spend 1.5 lakhs. It is very serious because externally 10 ಲಕ್ಷ ಮೇಲೆ ಹೋಗುವಾಗ it is proved. ಡಾಕ್ಯುಮೆಂಟ್ ಪ್ರೂವ್ ಆಗ್ತಿದ್ರೆ he will be disqualified. But 15 ಲಕ್ಷ ಅಂತ ಹೇಳಿದ್ರು ಸರ್. ಅದೇ 5 ಲಕ್ಷ ಹೇಳ್ತಾರಲ್ವಾ ಪೊಲೀಸ್ ಕ್ಲೈಮ್ ಮಾಡಿದ್ರು, ಆಡಿಟೆಡ್ ಚೆಕ್ ಮಾಡಿದ್ವಿ, ಅವ್ರ ರಿಪೋರ್ಟ್ ಸೈನ್ ಮಾಡಿ 8.5 ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಆ ಮೆಟೀರಿಯಲ್ ಕ್ವಾಲಿಟಿ ಇದಲ್ವಾ ಇಟ್ಸ್ ನಾಟ್ ಹೈ ಕ್ವಾಲಿಟಿ ಅಂತ ರೇಟಿಂಗ್ ಕೊಟ್ಟಿದ್ದಾರೆ. We can even check with some other person also, but it is record actually. Nobody can dispute it. It can go to any court, dispute ಮಾಡಕ್ಕಾಗಲ್ಲ. I'm giving an example for that. ಒಂದು ಇನ್ನೊಂದು ಅದಕ್ಕೋಸ್ಕರ ನೀವು ಎಷ್ಟು ವೆಹಿಕಲ್ ಯೂಸ್ ಮಾಡ್ತಿರೋ ಅದಕ್ಕೆ ಮಾತ್ರ ಪರ್ಮಿಷನ್. ಮತ್ತು ಸಪೋಸ್ ಯು ಆರ್ ಟೆಲಿಂಗ್ ಟಿಲ್ 10:30 ನೈಟ್ 10:30 ಅಥವಾ 11 o'clock ಆ ಟೈಮ್ ಬಿಟ್ಟು ಮೇಲೆ ನೀವು ಮಾಡಬಾರ್ದು. ಒಬ್ಬರು ಬಿಟ್ಟು ಅಂದ್ರೆ ಮಿಕ್ಕರು ಗೊತ್ತಿಲ್ಲ ಮುಗ್ತಾ ಇಲ್ಲ ಒಂದು. ಸೊ ಇಟ್ ಇಸ್ ಆಲ್ಸೋ ಎನ್ಶೂರ್ ದಟ್ ಯು ಡು ನಾಟ್ ಮಿಸ್ಯೂಸ್ ಇಟ್. ದೀಸ್ ಆರ್ ದ ಮಾಡೆಲ್ ಕೋಡ್ ಆಫ್ ಪ್ರಾಡಕ್ಟ್ ಪ್ರೊವಿಷನ್ಸ್. ನಾವು ಅದಕ್ಕೋಸ್ಕರ ತುಂಬಾ ಸ್ಟ್ರಾಂಗ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಈ ಪ್ರಕಾರ ಪಬ್ಲಿಕ್ ತೊಂದರೆ ಮಾಡಬಾರ್ದು. ಲೌಡ್ ಸ್ಪೀಕರ್ ಇದೆಯಾ, ಓಕೆ ಯೂಸ್ ಮಾಡಿ ನೀವು ಹಕ್ಕು ಅದು, ಆದ್ರೆ ಬೇರೆ ತೊಂದರೆ ಮಾಡಬಾರ್ದು. ಸೊ 50 ಡೆಸಿಬಲ್ ಅಂದ್ರೆ 50 ಡೆಸಿಬಲ್ ಒಳಗೆ ಮಾಡಬೇಕು. We don't want them to exceed it. Some of them may be thinking it's too harsh, but they say that it's not harsh. In my opinion, it's not at all harsh. We are only telling that ನಿಮ್ಮ ಫ್ರೀಡಮ್ ನಾವು ಏನು ಹೇಳ್ತೀವಿ, ನಾವು ಅದಕ್ಕೂ ಮರ್ಯಾದೆ ಕೊಡ್ತೀವಿ. We will support it till it does not disturb the other person. That is what we propose and we profess. Okay. Now anything you want to ask, please ask. Model code upon it. States. Wherever state ಅಲ್ಲಿ wherever is there. For example, Delhi is 12 lakh rupees. ಅಲ್ಲಿ ರೇಟ್ ಹೆಚ್ಚು ಕಡಿಮೆ ಇರ್ಬೋದು, ಆತರ ಮಾಡ್ತಾರೆ. ಇನ್ ಯೂನಿಯನ್ ಟೆರಿಟರೀಸ್ ಇಟ್ಸ್ ಓನ್ಲಿ 8 lakh rupees. That is why we are very careful ensuring that nobody does this election campaign beyond 11 o'clock. Nobody uses liquor, nobody uses money ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ್ದು ಆಗ್ತದೆ we try to stop it as much as possible. ನಮ್ಮದೇನು ಇದೇ ತರ ಸ್ಟ್ರಿಕ್ಟ್ ಆಗಿ ಆಗ್ತಾ ಇದ್ರೆ it will allow common man to come and participate in election. ಈಗೇನು nobody participate because you people ಜನ ಮಾತಾಡ್ತಾರೆ. ನಾನು ಅಕ್ಷರ ಹೇಳಲ್ಲ, 1 ಕೋಟಿ ಬೇಕಾ, 5 ಕೋಟಿ ಬೇಕಾ, 10 ಕೋಟಿ ಬೇಕಾ ಅಂತ ಹೇಳ್ತಾರೆ ಎಲೆಕ್ಷನ್ ಗೆಲ್ಲಬೇಕಂದ್ರೆ. If this is forward for 2-3 elections, then people will know that okay, even without so much of money ನಾವು ಎಲೆಕ್ಷನ್ ಅಲ್ಲಿ ಭಾಗವಹಿಸಬಹುದು ಎಂದು ನಂಬಿಕೆ ಬರ್ತದೆ ಅಂದ್ರೆ it is good for the public one. So that is why we are doing work day and night. Any questions?